ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ವಿತೌಟ್ ಶುಗರು ಕ್ಯಾರೆಟ್ ಬರ್ಫಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾನೇ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ. ಕ್ಯಾರೆಟ್ ಮತ್ತೆ ಕೋಕೋನಟ್‌ನ ಬಳಸ್ಕೊಂಡು ಮಾಡುವಂತ ಬರ್ಫಿ ಇದು ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಈಗ ಅದು ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ ಒಂದು ಪ್ಯಾನ್‌ಗೆ ಒಂದೆರಡು ಸ್ಪೂನ್ ಆಗೋಷ್ಟು ಸಬ್ಬಕ್ಕಿನ ಹಾಕೊಂಡು ಲೈಟಾಗಿ ಇದನ್ನ ಬಿಸಿ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಹಾಗೆ ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಪೌಡರ್ ಆಗುತ್ತೆ. ಹಾಗಾಗಿ ಇದನ್ನ ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದಾಗಿದೆ. ಇದನ್ನ ಸೈಡ್ ಇಟ್ಬಿಟ್ಟು ಆಲ್ರೆಡಿ ನಾನು ನೆನೆಸಿಟ್ಕೊಂಡಿರುವಂಥ ಗೋಡಂಬಿ, ಬಾದಾಮಿ ಹಾಗೆ ಸನ್‌ಫ್ಲವರ್ ಸೀಡ್ಸ್ ಇಷ್ಟನ್ನು ಒಂದು 3, 4 ಅವರ್ಸ್ ಮುಂಚೆನೆ ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಬನ್ನಿ ಈಗ ಇದನ್ನ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಬರೋಣ. ಎಷ್ಟಾಗುತ್ತೋ ಅಷ್ಟು ನುಣ್ಣಕ್ಕೆ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಪೂರ್ತಿಯಾಗಿ ಐಸ್ ಕ್ರೀಮ್ ತರ ಆಗಿದೆ ಇದು. ಈಗ ಇದನ್ನ ಒಂದು ಬೌಲ್‌ಗೆ ಹಾಕೊಳ್ಳೋಣ. ಹಾಗೆ ಅದೇ ಜಾರ್ಗೆನೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ತುರಿನ ಹಾಕೊಂಡು ಅದನ್ನು ಸಹ ನುಣ್ಣಕ್ಕೆ ರುಬ್ಕೊಂಬರೋಣ. ಎಲ್ಲೂ ಒಂದು ಚೂರು ಇದು ಇಲ್ದಿರೋ ಹಾಗೆ ಎಷ್ಟಾಗುತ್ತೋ ಅಷ್ಟು ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನುಣ್ಣಕ್ಕೆ ರುಬ್ಕೋಬೇಕು. ಇಲ್ಲಿ ಕ್ಯಾರೆಟ್ ಹೆಚ್ಚಿಗೆ ಬಳಸೋದ್ರಿಂದ ಕ್ಯಾರೆಟ್ ಬರ್ಫಿ ಅಂತ ಹೇಳ್ತಾ ಇದ್ದೀನಿ. ಹಾಗೇನೆ ಅದೇ ಜಾರ್ಗೆನೆ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ 2ರಿಂದ ಒಂದು 3 ಸ್ಪೂನ್ ಆಗೋಷ್ಟು ನೀರನ್ನ ಹಾಕೊಂಡು ಇದನ್ನು ಸಹ ನುಣ್ಣಕ್ಕೆ ರುಬ್ಕೊಂಬರೋಣ. ನೋಡಿ ಈಗ ಇದು ರುಬ್ಕೊಂಬಂದಿದ್ದೀನಿ. ಇದರಿಂದ ಹಾಲನ್ನ ತಗೋಬೇಕಾಗುತ್ತೆ. ಸ್ವಲ್ಪ ಹೊತ್ತು ಇದನ್ನ ಫಿಲ್ಟರ್‌ಗೆ ಹಾಕ್ಬಿಟ್ಟು ನಂತರ ನಾವು ಅದೇ ಜಾರ್ಗೆನೆ ಡೇಟ್ಸ್ ಇರುತ್ತಲ್ಲ ಖರ್ಜೂರ ನಾವು ಸ್ವೀಟ್‌ಗೋಸ್ಕರ ಖರ್ಜೂರ ಮತ್ತೆ ಹನಿನ ಬಳಸ್ತಾ ಇದ್ದೀನಿ. ಖರ್ಜೂರನ ಹಾಕ್ಕೊಳ್ತೀನಿ. ನಿಮಗೆ ಟೇಸ್ಟ್ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ನೀವು ಈ ಕೋಕೋನಟ್ ಮಿಲ್ಕ್ ಏನಿತ್ತು ಅದನ್ನೇ ಸ್ವಲ್ಪ ಹಾಕ್ಕೊಂಡು ನಾನು ಇದನ್ನ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ ಈಗ ಕೋಕೋನಟ್ ಹಾಲೆಲ್ಲ ಫಿಲ್ಟರ್ ಮಾಡಿ ತಗೊಂಡಿದ್ದೀನಿ. ಹಾಗೇನೆ ಇದನ್ನ ರುಬ್ಕೊಂಬಂದಿದ್ದೀನಿ ಇದು ಖರ್ಜೂರನ. ಈಗ ಇಷ್ಟನ್ನು ಎಲ್ಲವನ್ನೂ ಒಂದೇ ಬೌಲ್‌ಗೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾವು ಆಗಲೇ ಹುರಿದಿಟ್ಟಿದ್ವಲ್ಲ ಸಬ್ಬಕ್ಕಿ ಅದನ್ನು ಸಹ ನುಣ್ಣಕ್ಕೆ ಪೌಡರ್ ಮಾಡಿಕೊಂಡು ಅದನ್ನು ಸಹ ಈ ಕೋಕೋನಟ್ ಮಿಲ್ಕ್ ಇತ್ತಲ್ಲ ಆ ಮಿಲ್ಕ್‌ಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ನೀರನ್ನ ಹೆಚ್ಚಿಗೆ ಹಾಕ್ತಾ ಇಲ್ಲ. ಹಾಗೆ ಇದು ನೋಡಿ 1 ಸ್ಪೂನ್ ಆಗೋಷ್ಟು ಕಾರ್ನ್‌ಫ್ಲೋರ್ ಸಪೋಸ್ ಇದು ಥಿಕ್ನೆಸ್ ಬರಲಿಲ್ಲ ಅಂತ ಅಂದ್ರೆ ನಮಗೆ ಬರ್ಫಿ ಅದಕ್ಕೆ ಬರಲಿಲ್ಲ ಅಂದಾಗ ಕಾರ್ನ್‌ಫ್ಲೋರ್‌ನ ನೀವು ಯೂಸ್ ಮಾಡ್ಕೋಬಹುದು. ನೋಡಿ ನಾವು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿರೋಂಥ ಸಬ್ಬಕ್ಕಿ ಪೌಡರ್‌ನ ನಾವು ಕೋಕೋನಟ್ ಮಿಲ್ಕ್‌ಗೆ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಈ ಬೌಲ್‌ಗೆ ಹಾಕೊಳ್ಳೋಣ. ಎಲ್ಲವೂ ಈ ಬೌಲ್‌ಗೆ ಹಾಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಂಗೆ ತುಂಬಾ ಥಿಕ್ನೆಸ್ ಅನಿಸ್ತು. ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತಳ ಅಂಟ್ಕೊಳ್ದೇ ಇರಲಿ ಅಂತ. ತುಪ್ಪ ಹಾಕೊಂಡು ನಂತರ ನಾವು ಕಲಸಿಟ್ಕೊಂಡಿರುವಂಥ ಈ ಪೇಸ್ಟ್‌ನ ಹಾಕ್ಕೊಂಡು ಇದನ್ನ ಮೀಡಿಯಂ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಕುದಿಸ್ಕೋಬೇಕಾಗತ್ತೆ. ನಮಗೆ ಬರ್ಫಿ ಹದ ಬರೋವರೆಗೂ ಇದನ್ನ ಕುದಿಸ್ಕೋಬೇಕು. ಮಿನಿಮಮ್ ನಿಮಗೆ ಒಂದು 30 ಮಿನಿಟ್ಸ್ 25, 30 ಮಿನಿಟ್ಸ್ ಹಿಡಿಯುತ್ತೆ ಇದು. ಟೈಮ್ ತಗೊಳುತ್ತೆ. ಹಾಗಾಗಿ ನೀವು ನೀರನ್ನ ಹೆಚ್ಚಿಗೆ ಹಾಕ್ಕೋಬಾರ್ದು. ಇದೊಂದು ಅರ್ಧ ಭಾಗ ಚೆನ್ನಾಗಿ ಕುದಿ ಹತ್ತುತ್ತಲ್ಲ, ಕುದಿ ಹತ್ತಕ್ಕೆ ಬಂದಾದ್ಮೇಲೆ ನಾವು ತುಪ್ಪನ ಹಾಕ್ಕೊಳ್ಳೋಣ. ಅಂದ್ರೆ ಜೇನುತುಪ್ಪ ಸ್ವೀಟ್‌ಗೋಸ್ಕರ. ಜೇನುತುಪ್ಪ ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು 70% ಆಗ್ತಿದೆ ಅಂದಾಗ ನೀವು ಆಲ್ರೆಡಿ ಕಲಸಿಟ್ಕೊಂಡಿದ್ದೀವಲ್ಲ ಕಾರ್ನ್‌ಫ್ಲೋರ್ ನೀರು ಅದನ್ನ ಹಾಕ್ಕೋಬೇಕು. ನಂಗೆ ಸ್ಕಿಪ್ ಆಗೋಗಿದೆ. ಮರಿದೆ ಕಾರ್ನ್‌ಫ್ಲೋರ್ ನೀರನ್ನ ಹಾಕು. ಸಪೋಸ್ ನಿಮ್ಗೆ ಇನ್ನೂ ತುಂಬಾ ಥಿಕ್ನೆಸ್ ಅನಿಸ್ತಿದೆ ಅಂದ್ರೆ ಸ್ವಲ್ಪ ಕಾರ್ನ್‌ಫ್ಲೋರ್‌ನ ಮಿಕ್ಸ್ ಮಾಡ್ಕೊಂಡು ನೀವು ಹಾಕ್ಕೋಬಹುದು. ನಮಗೆ ಬಾಂಡ್ಲಿನ ಬಿಟ್ಟು ಬರ್ತಾ ಇರಬೇಕು. ತಳ ಅಂಟ್ಕೊಳ್ಬಾರ್ದು. ನೋಡಿ ಈ ರೀತಿ ತಳ ನೀಟಾಗಿ ಬರಬೇಕು ಬಿಟ್ಟು. ಆ ಲೆವೆಲ್‌ಗೆ ಬಂದಾಗ ನಾವು ಇದನ್ನ ತೆಗ್ದು ಒಂದು ಪ್ಲೇಟ್‌ಗೆ ತುಪ್ಪ ಹಚ್ಚಿರುವಂಥ ಪ್ಲೇಟ್‌ಗೆ ಹಾಕ್ಕೋಬೇಕಾಗತ್ತೆ. ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ಇದನ್ನ ಒಂದು ಪ್ಲೇಟ್‌ಗೆ ಹಾಕ್ಕೊಳ್ಳೋಣ. ಇದನ್ನ ಯಾವುದೇ ಕಾರಣಕ್ಕೂ ಫ್ರಿಡ್ಜಲ್ಲಿ ಇಡಕ್ಕೆ ಹೋಗ್ಬಾರ್ದು. ಚೆನ್ನಾಗಿರಲ್ಲ. ಎಷ್ಟಾಗುತ್ತೋ ಅಷ್ಟು ಒಂದು 3 ಟು 4 ಅವರ್ಸ್ ತಣ್ಣಗಾಕಿ ಬಿಡಬೇಕಾಗತ್ತೆ ಇದನ್ನ. ಬರ್ಫಿ ಹದಕ್ಕೆ ಬರಬೇಕು ಅಂದ್ರೆ ತಣ್ಣಗಾಗ್ಲಿಕ್ಕೆ ಅಷ್ಟು ಟೈಮ್ ತಗೊಳುತ್ತೆ. ಫ್ರಿಡ್ಜಲ್ಲಿ ಇಡದೇನೆ ಇದು ಹೊರಗಡೆನೆ ರೂಮ್ ಟೆಂಪರೇಚರಲ್ಲೇ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈಗ ಇದ್ರ ಮೇಲೆ ನಿಮಗೆ ಬೇಕಾದ್ರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್‌ನ ಹಾಕ್ಕೊಂಡು ಇದು ಮಾಡ್ಕೋಬಹುದು. ನಾನಿಲ್ಲಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಹೆಲ್ದಿಯಾಗಿ, ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಇದು. ತಿನ್ಲಿಕ್ಕೆ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಮಾಡೋದು ಮತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ಹೆಲ್ದಿಯಾಗಿರುತ್ತೆ. ಯಾವಾಗ್ಲಾದ್ರೂ ನಮ್ಗೇನಾದ್ರೂ ಸ್ವೀಟ್ ತಿನ್ಬೇಕು ಅಂದಾಗ ಈ ರೀತಿ ಮಾಡ್ಕೊಂಡು ಮನ್ಸಾರ ತಿನ್ಬೋದು. ನಮಗೆ ಸ್ವೀಟ್ ತಿಂದಿದ್ದೀವಿ ಅಂತ ಅನ್ಸಲ್ಲ. ನಾವು ಶುಗರ್ ಇಲ್ಲಿ ಬಳಸ್ತಾ ಇಲ್ಲ. ಹಾಗಾಗಿ ನೆಮ್ಮದಿಯಾಗಿ ಇದನ್ನ ತಿನ್ಬೋದು.
ಶುಗರ್ ಇರೋರು ಸಹ ಇದನ್ನ ನೆಮ್ಮದಿಯಾಗಿ ತಿನ್ಬೋದು. ಒಂದ್ ಸ್ವಲ್ಪ ತಿಂದ್ರೆ ಏನೂ ಆಗೋದಿಲ್ಲ. ಯಾಕೆಂದ್ರೆ ಡೈರೆಕ್ಟ್ ನಾವು ಶುಗರ್‌ನ ಇಲ್ಲಿ ಬಳಸ್ತಾ ಇಲ್ಲ. ಹಾಗಾಗಿ ತಿನ್ನೋದ್ರಿಂದ ಏನ್ ತೊಂದ್ರೆ ಆಗಲ್ಲ. ಯಾವತ್ತೋ ಒಂದಿನ ತಿನ್ನೋದ್ರಿಂದ ತೊಂದ್ರೆ ಆಗಲ್ಲ. ಏನಪ್ಪಾ ಅಂದ್ರೆ ಇದು ನಾವು ಸ್ಟವ್ ಮೇಲೆ ಇಟ್ಕೊಂಡ್ ಮಾಡ್ತೀವಲ್ಲ, ಅದು ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು 15, 20 ನಿಮಿಷ ಅದು ಕಮ್ಮಿ ಅಂದ್ರೆ 20 ನಿಮಿಷ ನೀವೇನೇ ಅಪ್ಪಿ-ತಪ್ಪಿ ನೀರ್ ಜಾಸ್ತಿ ಹಾಕ್ಬಿಟ್ರೆ, ಇದು ಲೇಟ್ ಆಗ್ಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ನೀವು ಸ್ವಲ್ಪ ನೀರನ್ನ ಬಳಸ್ಕೊಂಡು ಇದನ್ನ ಮಾಡ್ಕೋಬೇಕು. ಸಪೋಸ್ ನಿಮ್ಗೆ ಥಿಕ್ನೆಸ್ ಅನ್ನೋದು ಬರ್ತಾ ಇಲ್ಲ ಅಂದಾಗ, ಅದು ಹದ ಬರ್ತಾ ಇಲ್ಲ, ಬರ್ಫಿ ಹದ ಬರ್ತಾ ಇಲ್ಲ ಅಂದಾಗ, ನೀವು ಬೇಕಾದ್ರೆ ಸ್ವಲ್ಪ ಕಾರ್ನ್ ಫ್ಲೋರ್‌ನ ಮಿಕ್ಸ್ ಮಾಡ್ಕೊಂಡು ಇದನ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಇದು.